Welcome to Vismita Vihan YouTube channel, friends. ಹಾಯ್ ಫ್ರೆಂಡ್ಸ್, ಓದ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಒಂದು ಸರ್ಪ್ರೈಸ್ ಇದೆ, ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ. ಟೈಮ್ ಆಗೋಗಿದೆ, ಬಟ್ ಈಗ ತಾನೇ ಮಗಳನ್ನ ಡ್ರಾಪ್ ಮಾಡಿದೆ ಸ್ಕೂಲಿಗೆ. ನೆಕ್ಸ್ಟು ಮಗನ ಡ್ರಾಪ್ ಮಾಡಿ ಆಮೇಲೆ ನಾನು ನಿಮ್ಮನ್ನೆಲ್ಲರನ್ನೂ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ. ಅದು ಆ್ಯಕ್ಚುಲಿ ಒಂದು ಆನ್ಲೈನ್ದು ಶಾಪು ನೋಡಿದ್ದೆ. ಅವ್ರಿಗೆ ಕಾಲ್ ಮಾಡಿ ಕೂಡ ಕೇಳಿದ್ದೆ. ಅವರು ಇರ್ತೀವಿ ಮ್ಯಾಮ್ ಬನ್ನಿ ಅಂತ ಹೇಳಿದ್ದಾರೆ. ಹಾಗೆ ಲೊಕೇಶನ್ ಕೂಡ ಕಳಿಸಿದ್ದಾರೆ. ಇವಾಗ ಅಲ್ಲಿಗೆ ಹೋಗಿಬಿಟ್ಟು ಅದು ಯಾವ ಶಾಪು, ಏನು ಸರ್ಪ್ರೈಸ್ ಪ್ಲ್ಯಾನ್ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ಹೋಗ್ತಾ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಯಾರು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ. ಅಲ್ಲಿ ಹೋಗಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಬಾಯ್ ಮಾ. ಆ್ಯಕ್ಚುಲಿ ನಾನಿವತ್ತು ಒಂದು ಟ್ಯಾಟೂ ಶಾಪಿಗೆ ಬಂದಿದ್ದೀನಿ. ಹಸ್ಬೆಂಡ್ ಬರ್ಡೇ ಇರೋದ್ರಿಂದ ಅವರಿಗೆ ಸರ್ಪ್ರೈಸಾಗಿ ಟ್ಯಾಟೂವನ್ನು ಹಾಕ್ಸ್ಬೇಕು ಗಿಫ್ಟಾಗಿ ಅಂತ. ಫಸ್ಟು ಎಲ್ಲ ಫೋಮಲ್ಲಿ ಕ್ಲೀನ್ ಮಾಡಿ ನೆಕ್ಸ್ಟು ಇದನ್ನು ಇಲ್ಲಿಗೆ ಏನು ಕರೆಕ್ಟಾಗಿ ಪ್ಲೇಸ್ಮೆಂಟ್ ಮಾಡಿ ಅದನ್ನು ಟ್ರೇಸ್ ಮಾಡ್ಕೋತಾ ಇದ್ದಾರೆ ಫ್ರೆಂಡ್ಸ್. ನನಗೆ ಓವರಾಲ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಆಲ್ರೆಡಿ 2 ಟ್ಯಾಟೂಸ್ ಇದೆ, ಬಟ್ ಇದು ತುಂಬಾ ಪೇಯ್ನ್ ಆಯಿತು. ನಾನು ಇಲ್ಲಿ ಶಾಪ್ ನೇಮು ಮತ್ತು ಅವರ ಫೋನ್ ನಂಬರ್ ಕೂಡ ಹಾಕಿದ್ದೀನಿ. ತುಂಬ ರೀಸನಬಲ್ ರೇಟ್ ಅಂತ ನನಗೆ ಅನ್ನಿಸ್ತು. ಯೂಶ್ವಲಿ ನಾನು 2 ಟ್ಯಾಟೂ ಹಾಕ್ಸಿರೋದಕ್ಕಿಂತ ಇದು ಸ್ವಲ್ಪ ಬೆಟರ್ ಪ್ರೈಸಲ್ಲಿ ಆಯಿತು ಅಂತ ನನಗೆ ಅನ್ನಿಸ್ತು. ನಾನು ಆ್ಯಕ್ಚುಲಿ ಇನ್ನೂ ಒಂದು ಬೇರೆ ರೀತಿ ಪ್ಲ್ಯಾನ್ ಮಾಡಿದ್ದೆ ಸರ್ಪ್ರೈಸಿಗೆ, ಬಟ್ ಅದಕ್ಕೆ ಅವರು ಹೇಳಿದ್ರು 3 ಮಂತ್ಸ್ ಬೇಕಾಗುತ್ತೆ, ಸ್ಲಾಟ್ ಬುಕ್ ಮಾಡ್ಕೋಬೇಕು 3 ಮಂತ್ಸ್ ಮುಂಚೆ ಅಂತ. ಓಕೆ ಅಂತ ಹೇಳಿ ಈಗ ಬುಕ್ ಮಾಡಿ ಬಂದಿದ್ದೀನಿ. ಅದೇ ಸರ್ಪ್ರೈಸನ್ನು ನಾನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಪ್ಲ್ಯಾನ್ ಮಾಡಿದ್ದೀನಿ, ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೊಡಬೇಕಂತ. ಇಲ್ಲಿ ತೋರಿಸ್ತಿರೋಷ್ಟು ಈಸಿಯಾಗಿ ಇಷ್ಟು ಬೇಗ ಅಂತ ಆಗಿಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಲಾಸ್ಟ್ ತಂಬಿಗೆ ಒಂದು ಹಾಕ್ಸಿದ್ದೀನಿ, ಅದನ್ನು ನಾನು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಬಟ್ ಅದರದ್ದು ಫೋಟೋಸನ್ನು ನಾನು ನಿಮಗೆ ಟ್ಯಾಗ್ ಮಾಡಿರ್ತೀನಿ, ಲಾಸ್ಟಲ್ಲಿ ಹಾಕಿರ್ತೀನಿ ಫೋಟೋಸ್ನ. ನೀವು ಬೇಕಿದ್ದರೆ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಇದು ಈ ರೀತಿ ಒಂದು ಸಿಂಪಲ್ಲಾಗಿ ನಾನು ರೆಡಿ ಮಾಡಿಕೊಂಡೆ. ಕೈ ತುಂಬ ಪೇಯ್ನ್ ಇದ್ದಿದ್ದರಿಂದ ನಾನು ಜಾಸ್ತಿ ಏನೋ ಡೆಕೋರೇಷನ್ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಮಗಳು ಕೈಲಿ ಕೇಕ್ ಹಿಡ್ಕೊ ಅಂತ ಕೊಟ್ಟಾಗ ಗಾಡೀಲಿ ಬರ್ತಾ ಸ್ವಲ್ಪ ಅದನ್ನು ಇದು ಮಾಡಿಬಿಟ್ಟಿದ್ದಾಳೆ, ಬಟ್ ಇಟ್ಸ್ ಓಕೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ತಾನೇ ನಾನು ಎದ್ದು ಎಲ್ಲ ಸ್ವಲ್ಪ ಸ್ನಾನ ಗಿನ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಸೊ ಇವಾಗ ಬನ್ನಿ ಹಸ್ಬೆಂಡ್ನ ಎದ್ದೇಳ್ಸೋಣ. ಅಪ್ಪು, ಗುಡ್ ಮಾರ್ನಿಂಗ್. Many more happy returns of the day. Thank you. This is for your birthday surprise gift. ಯಾವಾಗ ಹಾಕಿಸ್ತೆ ನೀನು? ಸರ್ಪ್ರೈಸಾಗಿ ನಿನ್ನೆನೇ ಹಾಕ್ಸ್ದೆ. ಫಸ್ಟ್ ಗಿಫ್ಟ್ ಇಷ್ಟ ಆಯ್ತಾ? ಆಯ್ತಾ ಸ್ವಲ್ಪ. ಫಸ್ಟ್ ಗಿಫ್ಟ್ ಇಷ್ಟ ಆಯ್ತಾ? ಇನ್ನು ಬೇಕಾದಷ್ಟು ಸರ್ಪ್ರೈಸ್ ಕಾಯ್ತೈತೆ. ಬಾ ಎದೊಳು, ಬೇಗ ಬೇಗ ಸ್ನಾನ ಮಾಡ್ಕೊ ಬಾ. ಆಯ್ತಪ್ಪ, ಸ್ನಾನ ಮಾಡಿ ಏನು ಮಾಡ್ತಾ ಇದ್ದೀಯಾ? ಸ್ನಾನ ಮಾಡಿದೆ, ಬಟ್ಟೆ ಇರು ಮಗಳೇ, ತಗೋಬಾ, ಕೊಡು ಅಪ್ಪಂಗೆ. ಇದು ಸರ್ಪ್ರೈಸು, 2ನೇದು ಸರ್ಪ್ರೈಸು. ಹೆಂಗೈತೆ ನೋಡು, ಹಾಕೊಂಡು ರೆಡಿಯಾಗಿ ಬಾ, ಕಾಯ್ತಾ ಇರ್ತೀವಿ ಈಚೆ. ನಿಲ್ಸ್ಕೊ ಹೋಗ್ಲಿ ಅವರಿಬ್ರು ಪಕ್ಕದಲ್ಲೇ.
ಫಸ್ಟ್ ಹಸ್ಬೆಂಡೇ ತಿನ್ನಿಸ್ಬೇಕಂತ, ಆಮೇಲೆ ನಾನು ತಿನ್ನಿಸ್ದೆ. ಸೊ ಇದೆಲ್ಲ ಆದಮೇಲೆ ನಾವು ರೆಡಿಯಾಗಿ ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ಸ್ವಲ್ಪ ಟೆಂಪಲ್ಗೆ ಹೋಗಿ ಹಾಗೆ ಬರ್ತಾ ಹೊರಗಡೆ ಊಟ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ಬಟ್ ನಾವು ಹೊರಟಿದ್ದಲ್ಲಿ ಲೇಟಾಗಿತ್ತು, ಒಂದು 11 ಆಗೋಗಿತ್ತು. ಸೊ ನಾವು ಹೋಗಿದ್ದು ಮೇಲ್ಕೋಟೆಗೆ. ಅಲ್ಲಿ ನಮಗೆ ಅವತ್ತೇನೋ ಸ್ಪೆಷಲ್ಲಾಗಿ ಪೂಜೆ ಇದ್ದಿದ್ದರಿಂದ ನಮಗೆ ದರ್ಶನ 5:15 ಮೇಲೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಒಂದಷ್ಟು ಫೋಟೋಸ್ ತೊಗೊಂಡು ಸಂಜೆ ಬರ್ತಾ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ನನ್ನ ಪೇಜಸ್, ಫೇಸ್ಬುಕ್ ಪೇಜಸ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.